ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಟರಾಜ ಹೊರಗಡೆ ಕೂತ್ಕೊಂಡು ಏನಂತ ಹೇಳ್ತಿರ್ತಾರೆ ಅಲ್ಲಿ, ಅವಳನ್ನು ಹೀಗೆ ಕಷ್ಟಪಟ್ಟು ಬೆಳೆಸಿದೆ, ಇಷ್ಟಪಟ್ಟು ಬೆಳೆಸಿದೆ, ಅವಳ ಜೀವನ ಚೆನ್ನಾಗಿರಲಿ ಅಂತ ನಾನು ಪುರ್ರ ಅಂತ ದುಬೈಗೆ ಹಾರ್ಕೊಂಡು ಹೋದೆ. ಈಗ ಅವಳ ಭವಿಷ್ಯ ನಿನ್ನ ಕೈಲಿದೆ. ಅವಳಿಗೆ ಈಗ ಗೊತ್ತಾಗದೇ ಇರೋ ಮದುವೆ ಆಗದೇ ಇದ್ದರೆ ನಾವು ನೇಣು ಹಾಕ್ಕೊಂಡು ಸಾಯಬೇಕಾಗುತ್ತೆ ಅಂತಾರೆ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಿಂಗೆ ಹೇಳು ಅಂತ ನಿನ್ನ ಹತ್ರ ಯಾರಾದರೂ ಬಂದು ಕೇಳಿದ್ರಾ ಅಂತಾನೆ ಹರಿ. ಅದನ್ನು ಬೇರೆ ಕೇಳಬೇಕಾ ಅಂತಾರೆ ನಟರಾಜ. ಈಚೆ ಕಾತ್ಯಾಯಿನಿ, ನಮ್ಮ ಕೈ ಬಿಡಬೇಡ ಮುತ್ತು, ಅವಳು ನಮ್ಮ ಮಾತನ್ನು ಕೇಳ್ತಿಲ್ಲ. ಈಗ ನಮಗಿರೋದು ನೀನು ದಿಕ್ಕು ಕಣೋ, ಇಲ್ಲ ಅಂದರೆ ನಾವಿಬ್ಬರು ಸತ್ತೋಗ್ತೀವಿ ಅಷ್ಟೇ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಹಾಗೆಲ್ಲ ಮಾತ್ಯಾಕೆ ಆಡ್ತೀರಾ ಅಂತಾನೆ ಮುತ್ತು. ಇಷ್ಟೆಲ್ಲ ಅವಮಾನ ಆದಮೇಲೆ ನಾವು ಬದುಕಿದ್ದು ಏನು ಮಾಡಬೇಕು ಮುತ್ತು? ನೋಡು, ನಾವು ಇರಬೇಕೋ ಬೇಡವೋ ಅನ್ನೋ ನಿರ್ಧಾರನ ನೀನೇ ಮಾಡಬೇಕು. ಚಿಕ್ಕಂದಿನಿಂದನೂ ನೀನು ಅವಳನ್ನು ನೋಡ್ತಿದ್ಯಾ, ನಿನ್ನ ಮಾತನ್ನು ಅವಳು ಕೇಳ್ತಾಳೆ ಕಣೋ. ನೀನೇನಾದರೂ ಹೇಳಿ ಅವಳನ್ನು ನಮ್ಮ ಜೊತೆ ಕಳಿಸ್ಕೊಡೋ ಮುತ್ತು. ಅವಳೇನಾದರೂ ಈಗ ನಮ್ಮ ಜೊತೆ ಬರಲಿಲ್ಲ ಅಂದರೆ ಇದೇ ಕೊನೆ, ನೀವು ನನ್ನನ್ನು ನೋಡೋದೇ ಇಲ್ಲ ಅಂತಾರೆ ಕಾತ್ಯಾಯಿನಿ. ಅತ್ತೆ ಬಿಡ್ತು ಅನ್ನಿ ಅಂತಾನೆ ಮುತ್ತು. ಇದು ನಿನ್ನ ಕಾಲು ಅಂತ ಬಿಡ್ಕೋತೀನಿ. ನಾವಿಬ್ಬರು ಏನು ಮಾಡ್ಕೋಬಾರ್ದು ಅಂದರೆ ದಯವಿಟ್ಟು ನಿನ್ನ ಭಾರತಿನ ಕಳಿಸ್ಕೊಡು ಅಂತಾರೆ ಭಾರತಿಯಪ್ಪ. ಮುತ್ತು ನಿನ್ನ ಕಾಲು ಹಿಡ್ಕೋತೀನಿ ಅಂತ ಕಾತ್ಯಾಯಿನಿ ಕಾಲನ್ನು ಹಿಡ್ಕೋತಾರೆ. ಅತ್ತೆ ಎದ್ದೇಳಿ ನೀವು ಅಂತಾನೆ ಮುತ್ತು. ಈಗ ನಮಗೆ ಇರೋದು ಎರಡೇ ದಾರಿ, ಒಂದು ಅವಳನ್ನು ನೀನು ನಮ್ಮ ಜೊತೆಯಲ್ಲಿ ಕಳಿಸೋದು, ಇಲ್ಲ ಯಾರಿಗೂ ಕಾಣದೇ ಇರೋ ಹಾಗೆ ನಾವಿಬ್ಬರು ಎಲ್ಲಾದರೂ ಹೋಗಿ ಸತ್ತೋಗೋದು. ಮುತ್ತು ನಿನ್ನ ಬೇಡ್ಕೋತೀನಿ ಕಣೋ, ನಮ್ಮ ಕುಟುಂಬದಲ್ಲಿ ಏನೇ ಜಗಳ ಇದ್ದರೂ ನಮ್ಮ ಮೇಲೆ ಕನಿಕರ ಇದೆ ನಿನಗೆ ಅಂತ ನಮಗೆ ಗೊತ್ತು. ಅದಕ್ಕೆ ಕೇಳ್ತಿದ್ದೀನಿ, ದಯವಿಟ್ಟು ನನ್ನ ಮಗಳನ್ನು ನಮ್ಮ ಜೊತೆ ಕಳಿಸ್ಕೊಡು. ನೀವು ಸತ್ರೂ ಪರವಾಗಿಲ್ಲ, ಅವಳ ಜೊತೆ ನಾನು ಹೊಸ ಜೀವನ ಶುರು ಮಾಡ್ತೀನಿ ಅಂತ ಮಾತ್ರ ಹೇಳಬೇಡ. ನಮ್ಮ ಸಾವಿಂದ ನಿಮ್ಮ ಜೀವನ ಶುರು ಆಗಬೇಕೇನೋ, ನೀನೇ ಹೇಳು ಅಂತಾರೆ ಕಾತ್ಯಾಯಿನಿ. ಈಚೆ ಹರಿ, ಅಣ್ಣ ಎಷ್ಟೊತ್ತು ಇನ್ನೂ ಮಾತು ಮುಗ್ದಿಲ್ವಾ, ಬಾರಣ ಆಚೆ, ಅದಕ್ಕೆ ಹೋಗಬೇಡ ಅಂತ ಹೇಳಿದ್ದು ಅಂತಾನೆ. ಆಗ ಮುತ್ತು ಹೊರಗಡೆ ಬರ್ತಾನೆ. ಅಣ್ಣ ಏನಾಯಿತು, ಏನು ಮಾತಾಡಿದ್ರು ಅವರು ನಿನ್ನ ಹತ್ರ? ಅಣ್ಣನ ಹತ್ರ ಏನು ಮಾತಾಡಿದ್ರಿ ನೀವು? ಅಣ್ಣ ನಿನ್ನೆ ಅಲ್ವಾ ಕೇಳ್ತಿರೋದು, ಹೇಳು ಅಂತಾನೆ ಹರಿ. ಏಯ್ ಪಾಪಿ, ನಮ್ಮನ್ನು ಸಾಯಿಸಿ ನೀನು ಚೆನ್ನಾಗಿ ಬದುಕ್ತೀಯ ಕಣೆ, ನೀನಿಲ್ಲದೆ ನಾವು ಹೇಗೆ ಬಾಳೋದು? ನಮ್ಮ ಮೇಲೆ ಸ್ವಲ್ಪ ಕೂಡ ಕನಿಕರ ಇಲ್ವೇನೆ ನಿನಗೆ ಅಂತಾರೆ ಕಾತ್ಯಾಯಿನಿ. ಅಣ್ಣ ಬಿಟ್ಟರೆ ಇವರು ಬೆಳಗ್ವರೆಗೂ ಮಾತಾಡ್ತಾನೆ ಇರ್ತಾರೆ, ಮೊದಲು ನೀನು ತಾಳಿ ಕಟ್ಟು ಅಂತಾನೆ ಹರಿ. ಏಯ್ ಅದನ್ನು ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಿದ್ಯಾ, ಕಟ್ಟೋ ಅವಳಿಗೆ ಅಂತಾರೆ ನಟರಾಜ. ಆಗ ಮುತ್ತು ತಾಳಿನ ನೋಡ್ತಾನೆ, ಮತ್ತೆ ಭಾರತಿನ ನೋಡ್ತಾನೆ. ಇವಳನ್ನು ಆಡಿಸಿ ಬೆಳೆಸಿದ್ದು ತಪ್ಪಾಗೋಯ್ತು ಏನ್ರಿ? ನಮ್ಮದು ಇದಕ್ಕೇನೇನ್ರಿ ಅವಳನ್ನು ಹೀಗೆ ಸಾಕಿದ್ದು? ರಾತ್ರಿ ಹೊತ್ತಲ್ಲಿ ಬಂದು ಯಾರ್ದೋ ಕೈನಲ್ಲಿ ತಾಳಿ ಕಟ್ಸ್ಕೊತಿದ್ದಾಳೆ ಅಂತಾರೆ ಕಾತ್ಯಾಯಿನಿ. ಆಗ ಹರಿ ಕಟ್ಟೋಣ ಅಂತಾನೆ. ಆಗ ಮುತ್ತು ತಾಳಿನ ತಗೊಂಡು ಭಾರತಿ ಕುತ್ತಿಗೆಗೆ ಕಟ್ಟೋಕೆ ಹೋಗಿ ಭಾರತಿ ಅಪ್ಪ ಅಮ್ಮನ ಮಾತನ್ನು ನೆನಪು ಮಾಡಿಕೊಂಡು ವಾಪಸ್ ಕುತ್ತಿಗೆಯಿಂದ ತಾಳಿನ ತೆಗಿತಾನೆ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಭಾರತಿ ಶಾಕ್ನಿಂದ ಮುತ್ತುನೇ ನೋಡ್ತಾಳೆ. ಮಾವ ಅಂತಾಳೆ. ಅಣ್ಣ ಕಟ್ಟು ಅಂತಾನೆ ಹರಿ. ಅಣ್ಣ ಏನಾಯ್ತಣ್ಣ, ಕಟ್ಟು ಅಂತಾನೆ ಕಂಟಿ. ಏನು ಯೋಚನೆ ಮಾಡ್ತಿದ್ಯಾ ಅಣ್ಣ, ಕಟ್ಟು ಅಂತಾನೆ ಮಹಿ. ಏಯ್ ಕಿವಿನಲ್ಲಿ ಏನು ಇಟ್ಕೊಂಡಿದ್ಯಾ, ಹೇಳೋದು ಕೇಳಿಸ್ತಿಲ್ವಾ, ಕಟ್ಟೋ ತಾಳಿನ ಅಂತಾರೆ ನಟರಾಜ. ಅಣ್ಣ ಇವ್ರ ಡ್ರಾಮ ಮೊಸಳೆ ಕಣ್ಣೀರನ್ನು ನಂಬಿ ನೀನು ಯೋಚನೆ ಮಾಡಬೇಡ, ಮೊದಲು ತಾಳಿ ಕಟ್ಟು ಅಂತಾನೆ ಹರಿ. ಭಾರತಿ ಈಗ ನಮ್ಮ ಮದುವೆ ನಡಿಬಹುದು, ಅದಾದಮೇಲೆ ನಾಳೆ ನಿಮ್ಮ ಅಪ್ಪ ಅಮ್ಮ ಏರ್ಪಾಟ್ ಮಾಡಿರೋ ಮದುವೆ ನಿಂತರೆ ಅವಮಾನನ ತಡ್ಕೋತಾರಾ ಅವರು? ಹೆತ್ತವರಿಗೆ ಅವಮಾನ ಮಾಡಿ ಈ ಮದುವೆ ನಡಿಬೇಕಾ ಅಂತಾನೆ ಮುತ್ತು. ತಲೆ ಇಲ್ಲದೆ ಮಾತಾಡಬೇಡ ಅಣ್ಣ, ಇಂಥ ಟೈಮಲ್ಲಿ ಮತ್ತೆ ಜೀವನದಲ್ಲಿ ಬರಲ್ಲ. ಇವಾಗ ನೀನು ಯಾರ ಬಗ್ಗೆನೂ ಯೋಚನೆ ಮಾಡಬೇಡ, ಮೊದಲು ಕೈನಲ್ಲಿರೋ ತಾಳಿ ಕಟ್ಟು ಅಂತಾನೆ ಹರಿ. ಹರಿ ಸುಮ್ಮನಿರೋ ಭಾರತಿ, ಹೆತ್ತವ್ರ ಕಣ್ಣಲ್ಲಿ ನೀರು ಹಾಕಿಸಿ ನಾವು ಸುಖವಾಗಿರೋದಕ್ಕೆ ಸಾಧ್ಯನಾ ಅಂತಾನೆ ಮುತ್ತು. ಭಾರತಿ ಮುತ್ತುನೇ ಹೇಳ್ತಿದ್ದಾನೆ, ಬಾ ಅಮ್ಮ ನಮ್ಮ ಜೊತೆ ಅಂತಾರೆ ಕಾತ್ಯಾಯಿನಿ. ಭಾರತಿ ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದಿರೋದು, ದಯವಿಟ್ಟು ಬಾರಮ್ಮ ಮನೆಗೆ ಅಂತಾರೆ ಅಪ್ಪ. ಬರಲ್ಲ ಅಂತಾಳೆ ಭಾರತಿ. ಹೋಗು ಭಾರತಿ ಅಂತಾನೆ ಮುತ್ತು. ಏನಣ್ಣ ಹೇಳ್ತಿದ್ಯಾ, ಈಗ ಯಾಕಣ್ಣ ಅವ್ರಿಗೆ ಹೋಗು ಅಂತ ಹೇಳ್ತಿದ್ಯಾ, ತಪ್ಪು ಮಾಡ್ತಿದ್ಯಾ ಅಣ್ಣ ನೀನು ಅಂತಾನೆ ಕಂಟಿ. ದಯವಿಟ್ಟು ಸುಮ್ಮನೆ ಇದ್ಬಿಡು, ನಾನು ಮಾತಾಡ್ತಿದ್ದೀನಲ್ವಾ. ನೋಡು ಭಾರತಿ, ಅಪ್ಪ ಅಮ್ಮ ಮಾಡೋ ಕೆಲವೊಂದು ಕೆಲಸಗಳು ನಮಗೆ ಇಷ್ಟ ಆಗದೇ ಇರ್ಬೋದು, ಆದರೆ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತ ಅರ್ಥ ಆಗೋದಕ್ಕೆ ಸಮಯ ಬೇಕಾಗುತ್ತೆ. ಈ ಪ್ರಪಂಚದಲ್ಲಿ ಯಾರು ಬೇಕಿದ್ರೂ ನಮಗೆ ಪ್ರೀತಿ ಕೊಡ್ಬೋದು ಭಾರತಿ, ಆದರೆ ಹೆತ್ತೋರ ಥರ ಪ್ರೀತಿ ಕೊಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಅವರನ್ನು ನಂಬು ಭಾರತಿ, ಅವ್ರ ಜೊತೆ ಹೋಗು ಅಂತಾನೆ ಮುತ್ತು. ಅಯ್ಯೋ ನಿನ್ನ ತಲೆ ಕೆಟ್ಟವನು ತಗೊಂಡು ಬಂದು ನಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲೋ, ನಿನ್ನ ಮದುವೆ ಮಾಡಿಸೋಕೆ ಬಂದೆ ನೋಡು, ನನಗೆ ಹೊಡ್ಕೋಬೇಕು ಏನಾದರೂ ತಗೊಂಡು. ಈ ಜನ್ಮದಲ್ಲಿ ನಿನ್ನ ಮದುವೆ ಆಗಲ್ಲ ಕಣೋ, ನನ್ನ ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟೆ ಇವನು, ಹೋಗ್ಬಿಟ್ಟು ಒಂದು ಕ್ವಾರ್ಟರ್ ಹಾಕ್ತೀನಿ ಅಂತ ನಟರಾಜ ಹೋಗ್ತಾರೆ. ಅಣ್ಣ ನಿನಗೆ ಬುದ್ಧಿ ಇಲ್ವಾ ಅಣ್ಣ, ಅವಳೇ ಅಂತ ಹರಿ ಹೇಳುವಾಗ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಭಾರತಿ ನಾನು ಹೇಳೋದಕ್ಕೆ ಉತ್ತರ ಕೊಡು, ನಮ್ಮ ಮದುವೆ ಆಗಿ
ನಿಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಆದರೆ ನೀನು ಸಂತೋಷವಾಗಿರ್ತೀಯಾ ಅಂತಾನೆ ಮುತ್ತು. ಇಲ್ಲ ಮಾವ, ಅವರಿಲ್ಲದೆ ನಾನು ಹೇಗೆ ಸಂತೋಷವಾಗಿರ್ತೀನಿ ಅಂತಾಳೆ ಭಾರತಿ. ಹಾಗಾದರೆ ನಾನು ಹೇಳಿದ್ದು ಅರ್ಥ ಆಗಿದೆ ಅಲ್ವಾ? ನಿನಗೆ ಈ ಜನ್ಮದಲ್ಲಿ ನಮ್ಮ ಮದುವೆ ನಡೆಯಲ್ಲ, ಈ ಮದುವೆ ನಡೆಯಲ್ಲ ಭಾರತಿ, ನೀನು ಹೋಗು ಅಂತಾನೆ ಮುತ್ತು. ನಾನು ಹೋಗಲ್ಲ ಮಾವ ಅಂತಾಳೆ ಭಾರತಿ. ಆಗ ಮುತ್ತು ತಾಳಿನ ದೇವ್ರ ಮುಂದೆ ಇಟ್ಟು ಅಲ್ಲಿಂದ ಈಚೆ ಬಂದು ನಿಂತ್ಕೋತಾನೆ. ಭಾರತಿ ಅಳ್ತಾಳೆ. ಭಾರತಿ, ಅವನೇ ಬೇಡ ಅಂತಿದ್ನಲ್ಲ, ಬಾ ಹೋಗೋಣ ಬಾ ಅಮ್ಮ ಅಂತಾರೆ ಕಾತ್ಯಾಯನಿ. ಆಗ ಭಾರತಿ ಬಂದು ಮುತ್ತು ಕೈ ಹಿಡ್ಕೊಂಡು, ಮುತ್ತು ಮಾವ, ಈಗ ನಾನು ಇಲ್ಲಿಂದ ಹೋದರೆ ಮತ್ತೆ ನಿನ್ನ ಯಾವತ್ತೂ ನೋಡೋಕ್ಕಾಗಲ್ಲ ಅಂತಾಳೆ. ಭಾರತಿ ಬಾರೆ ಅಂತ ಕಾತ್ಯಾಯನಿ ಮಗಳನ್ನು ಮುತ್ತು ಕೈಯಿಂದ ಬಿಡಿಸ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಮುತ್ತು ಕಣ್ಣು ಮುಚ್ಕೋತಾನೆ. ಆಗ ಭಾರತಿ ಅಪ್ಪ ಮುತ್ತುಗೆ ಕೈ ಮುಗ್ದು ಹೋಗ್ತಾರೆ. ಯಾಕಣ್ಣ ಹೀಗೆ ಮಾಡಿದೆ? ಅವಳೇ ಧೈರ್ಯ ಮಾಡಿ ಬಂದಿದ್ಲಲ್ಲ, ಇದಕ್ಕೂ ಮೇಲೆ ಇನ್ನೇನು ಬೇಕಿತ್ತು ನಿನಗೆ ಅಂತಾನೆ ಹರಿ. ತಾಳಿ ಕಟ್ಟಬೇಕಿತ್ತಣ್ಣ, ತಪ್ಪು ಮಾಡಿದೆ ನೀನು, ಇಂಥ ಅವಕಾಶ ಮತ್ತೆ ಸಿಗಲ್ಲ ಅಣ್ಣ ಅಂತಾನೆ ಕಂಠಿ. ಆಗ ಮುತ್ತು ಡೋರ್ ಹೊರಗಡೆ ಬಂದು ಭಾರತಿ ಅಳ್ತಾ ಹೋಗೋದನ್ನೇ ನೋಡ್ತಾನೆ. ಈಚೆ ಭಾರತಿ ಅಪ್ಪ ಅಮ್ಮ ಅವಳನ್ನು ರೂಮಲ್ಲಿ ಕರ್ಕೊಂಡು ಬಂದು ಡೋರ್ ಹಾಕಿ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೀನು, ಇದೇ ಏನೇ ನಿನ್ನ ಹೆತ್ತ ತಪ್ಪಿಗೆ ಕೊಡ್ತಾ ಇರೋ ಉಡುಗೊರೆ? ನಾವೇನು ಪಾಪ ಮಾಡಿದ್ದೀವಿ ಅಂತ ನಮ್ಗೆ ಈ ಶಿಕ್ಷೆ? ಏಯ್ ಮಾತಾಡೆ, ಯಾಕೆ ಹೀಗೆ ನಮ್ಮನ್ನು ಸಾಯಿಸ್ತಿದ್ಯಾ? ನಾವು ಬದುಕಬೇಕೋ ಬೇಡವೋ ಅದನ್ನಾದರೂ ಹೇಳು, ಮಾತಾಡೆ ಅಂತ ಹೊಡೆಯೋಕೆ ಹೋಗ್ತಾರೆ ಕಾತ್ಯಾಯನಿ ಬೇಡ, ಇವಳಿಗೇನು ಹೇಳಬೇಡ ಅಂತ ಅಪ್ಪ ಕೈ ಮುಗ್ದು, ಮಗಳೇ ಬೇಕಿದ್ರೆ ಕಾಲಿಗೆ ಬೀಳ್ತೀನಿ ಅಂತ ಅಳ್ತಾರೆ. ಅಪ್ಪ ಹಾಗೆಲ್ಲ ಹೇಳಬೇಡಿ ಅಂತಾಳೆ ಭಾರತಿ. ಅಮ್ಮ ಹೇಗಾದರೂ ಮಾಡಿ ಈ ಮದುವೆ ನಡೆಯೋ ಹಾಗೆ ಮಾಡಮ್ಮ, ಎಲ್ಲ ನಿನ್ನ ಕೈನಲ್ಲಿದೆಯಮ್ಮ, ಇದೊಂದನ್ನು ಬಿಟ್ಟು ನಾನು ಬೇರೆ ಏನೂ ಕೇಳಲ್ಲ ನಿನ್ನ ಹತ್ರ, ಬೇರೆ ಏನೂ ಕೇಳಲ್ಲ ಅಂತಾರೆ ಅಪ್ಪ. ಏನಪ್ಪ ಹೀಗೆ ಮಾತಾಡ್ತಿದ್ದೀರಾ ಅಂತಾಳೆ ಭಾರತಿ. ಕೊನೆಗೂ ಹೆತ್ತ ಅಪ್ಪನೇ ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋ ಹಾಗೆ ಮಾಡಿಬಿಟ್ಟಿಯಲೆ, ಈಗಲಾದರೂ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳು. ಅಳಿಯಂದ್ರು ನಿಮ್ಮ ಅಪ್ಪನ ಕಂಪ್ನಿನಲ್ಲಿ ಸೂಪರ್ವೈಸರ್ ಕಣೆ, ಈಗ ಈ ಮದುವೆ ನಡೀಲಿಲ್ಲ ಅಂದರೆ ನಿಮ್ಮ ಅಪ್ಪನ ಕೆಲಸ ಹೊರಟೋಗುತ್ತೆ, ನಿಮ್ಮ ಅಪ್ಪನ ಮಾನ ಮರ್ಯಾದೆನೂ ಹೋಗುತ್ತೆ, ನಾವು ಬೀದಿಗೆ ಬಂದು ನಿಲ್ಲಬೇಕಾಗುತ್ತೆ ಕಣೆ. ನೋಡೇ ಭಾರತಿ, ಹಳೇದೆಲ್ಲ ಮರೆತು ಸುಖವಾಗಿ ಮದುವೆ ಆಗಿ ಬಾಳೋದನ್ನು ನೋಡೆ, ಈಗಾಗಲೇ ನಾವು ನಿನ್ನಿಂದಾಗಿ ತುಂಬ ನೊಂದಿದ್ದೀವಿ ಕಣೆ, ಇನ್ಮೇಲಾದರೂ ನಮಗೆ ಕಷ್ಟ ಕೊಡಬೇಡ ಕಣೆ, ದಮ್ಮಯ್ಯ ಅಂತೀವಿ ನೋಡು, ಮದುವೆ ಆದಮೇಲೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಡೆ ಅಂತಾರೆ, ನಿನ್ನ ಯಾವ ವಿಷಯಕ್ಕೂ ನಾವು ತಲೆ ಹಾಕಲ್ಲ, ಗಂಡನ ಜೊತೇಲಿ ಆರಾಮಾಗಿರು, ಮದುವೆ ಮಾತ್ರ ನಡೆಸ್ಕೊಟ್ಬಿಡೆ ಅಂತಾರೆ ಕಾತ್ಯಾಯನಿ. ದಯವಿಟ್ಟು ಎಲ್ಲರ ಮುಂದೆ ನಮಗೆ ಅವಮಾನ ಆಗೋ ಹಾಗೆ ಮಾಡಬೇಡಮ್ಮ, ನನಗೆ ತಡ್ಕೊಡೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಅಪ್ಪ. ನೀವು ಅಳಬೇಡಿ ಬನ್ನಿ ನೀವು ಅಂತ ಭಾರತಿ ಅಪ್ಪನ ಕರ್ಕೊಂಡು ಹೋಗ್ತಾರೆ ಕಾತ್ಯಾಯನಿ. ಭಾರತಿ ಅಳ್ತಾ ಅಲ್ಲೇ ಕುಸ್ತು ಕೂರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.